ಚಾಚೂಡ ಸುದ್ದಿಗ ಮತ್ತೆ ಸ್ವಾಗತ. ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣಕ್ಕ 75 ವರ್ಷದ ಇತಿಹಾಸ ಐತಿ. ಆವಾಗಿಂದ ಖಾಯಂ ಲೋಹದ ಹಕ್ಕಿಗಳು ಹಾರಾಟ ಮಾಡ್ತಿದ್ವ. ಆದ್ರ ಈ ನಿಲ್ದಾಣ ಈಗ ತನ್ನ ಆವಾಸ್ ಕಳ್ಕೊಂಡ 4 ವರ್ಷ ಕಳೆದಾವ. ಆವಾಗಿನಿಂದ ಇಂದು ಶುರು ಮಾಡ್ತೀವಿ, ನಾಳೆ ಶುರು ಮಾಡ್ತೀವಿ ಅಂತ ಹೇಳ್ಕೊಂತ ಬರಾಕತ್ತಿರೋ ನಮ್ಮ ಜನಪ್ರತಿನಿಧಿಗಳ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ವಿಮಾನ ನಿಲ್ದಾಣ ನವೀಕರಣ ಮಾಡಿದ್ರು ಅದೆಲ್ಲ ಬಿಲ್ಕುಲ್ ವೇಸ್ಟ್ ಆಗೈತಿ. ಗಡಿನಾಡು ಬೆಳಗಾವಿಗೆ 2ನೇ ರಾಜಧಾನಿಯ ಸ್ಥಾನಮಾನ ಕೊಟ್ಟಾರ. ಆದ್ರೆ ಅದರಿಂದ ಏನ್ ಲಾಭ? ಬೆಳಗಾವಿಗೆ ಕಳೆದ 4 ವರ್ಷದಿಂದ ವಿಮಾನ ಹಾರಾಟ ಬಂದ್ ಮಾಡ್ಯಾರ. 75 ವರ್ಷ ಇತಿಹಾಸ ಇದ್ದ ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣ ಈಗ ಸ್ತಬ್ಧ ಆಗೈತಿ. ಸಾಂಬ್ರಾ ವಿಮಾನ ನಿಲ್ದಾಣ ರಿಪೇರಿ ಹೆಸರಿನಾಗ ವಿಮಾನ ಹಾರಾಟ ಬಂದ್ ಮಾಡಿದ್ರು. ಆಮೇಲೆ ಮತ್ತೆ ತಾಂತ್ರಿಕ ಕಾರಣ ಹೇಳಿ ಸ್ವಲ್ಪ ದಿವಸ ಕಳೆದ್ರು. ಈ ಸಂದರ್ಭದಾಗ ಬೆಳಗಾವಿಯ MP ಸಾಹೇಬ ಸುರೇಶ್ ಅಂಗಡಿ 1 ವರ್ಷದೊಳಗೆ ವಿಮಾನಯಾನ ಶುರು ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಎಲ್ಲ ಸುಳ್ಳ್ರಿ. ಸುಮಾರು ಸಲ ಏವಿಯೇಷನ್ ಡಿಪಾರ್ಟ್ಮೆಂಟ್ದವ್ರಿಗೂ ಬರೆದ್ವಿ. ಆಮೇಲೆ ಜೆಟ್ನವರು ಬಂದು ಸರ್ವೆ ಮಾಡಿ ಹೋಗಿದ್ದಾರೆ, ಅವ್ರು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಬಟ್ ಪ್ರಾಕ್ಟಿಕಲ್ ಆಗಿ ಯಾವುದೂ ಆಗಿಲ್ಲ. ಇದಕ್ಕೆ ನಾನು ಕಳೆದ ವಾರದಲ್ಲಿ ನಮ್ಮ MP ಸುರೇಶ್ ಅಂಗಡಿ ಅವರಿಗೆ ನಮ್ಮ ಎಲ್ಲ ಒಂದು ಡೆಲಿಗೇಷನ್ ತೊಗೊಂಡು ಅವ್ರ ಹತ್ರ ಹೋಗಿದ್ವಿ. ಅವ್ರಿಗೂ ಫ್ಲೈಟ್ ಬಂದಾಗಿದ್ದೂ ಗುರುತಿಲ್ಲ. ಅಂದರೆ ಏನಾಗಿದೆ, ಇಲ್ಲಿ ಹುಬ್ಳಿಗೆ ಫ್ಲೈಟು ಬೆಂಗಳೂರು ಮತ್ತು ಮುಂಬೈ ಕನೆಕ್ಷನ್ ಇದೆ. ಸೊ 45 ಮಿನಿಟ್ಸ್ನಲ್ಲಿ ಹೋಗ್ತಾರೆ. ಹೀಗಾಗಿ ಬೆಳಗಾವಿ ಏರ್ಪೋರ್ಟ್ ಬದಲು ಯಾರಿಗೂ ಕಾಳಜಿ ಇಲ್ಲ. ವಿಮಾನ ಹಾರಾಟ ಬಂದಾಗಿದ್ದು ವ್ಯಾಪಾರಸ್ಥರಿಗೆ ಬಹಳ ಹಾನಿಯಾಗಕತ್ತೈತಿ. ಇದರಿಂದ ದೇಶದ ಅನೇಕ ಶಹರಗಳು ದೂರ ಆಗ್ಯಾವು. ಅಲ್ಲಿನ ವ್ಯಾಪಾರ ಮಂದಿ ಬೆಳಗಾವಿಗೆ ಬರೋ ಬದಲು ಕೊಲ್ಲಾಪುರ ಮತ್ತು ಹುಬ್ಬಳ್ಳಿ ಕಡೆ ಮುಖ ಮಾಡ್ಯಾರ. ಇಲ್ಲಿನ ವ್ಯಾಪಾರಸ್ಥರು ಇದರಿಂದ ಸಾಕಷ್ಟು ನಷ್ಟ ಅನುಭವಿಸಕತ್ತಾರ. ಮೇನ್ ಅಂದರೆ ವ್ಯಾಪಾರಸ್ಥರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿಂದ ನಮಗೆ ಈಗ ಬಾಂಬೆ, ಬೆಂಗಳೂರು, ಗೋವಾ ಇವೆಲ್ಲ ದೂರ ಆಗ್ತಾ ಇದೆ ಫಸ್ಟ್ ಥಿಂಗ್. ಆಮೇಲೆ ನಮ್ದು ಈಗ ಬೆಳಗಾವಿ 2ನೇ ರಾಜಧಾನಿ ಅಂತ ಮಾಡಿದ್ದೀರಿ. ಬಟ್ ರಾಜಧಾನಿ ಮಾಡಿದರೆ ನಮಗೇನು ಮೂಲ ಸೌಕರ್ಯಗಳು ಏನೂ ಇಲ್ಲ. ಮೇನ್ ವಿಮಾನದೇ ಮೂಲ ಸೌಕರ್ಯ ಮೊದಲು ಕೊಡ್ತಾ ಇದ್ದೀವಿ, ಈಗ ಅದೇ ಇಲ್ಲ. ಈಗ 3 ವರ್ಷದಿಂದ ವಿಮಾನ ಸ್ಥಗಿತವಾಗಿದೆ. ಕಾಯಂ ಆಗಿ ವಿದೇಶದವರು ಉದ್ಯಮಿಗಳು ಬಂದು ಹೋಗ್ತಿದ್ದ ಬೆಳಗಾವಿ ವಿಮಾನ ನಿಲ್ದಾಣ ಈಗ ಅಕ್ಷರಶಃ ಖಾಲಿ ಆಗ್ಯದ. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ನಿಲ್ದಾಣವನ್ನ ಎಲ್ಲಾ ತರದಾಗೂ ಸಜ್ಜು ಮಾಡ್ಯಾರ. ಅಧಿಕಾರಿಗಳನ್ನ ನೇಮಿಸ್ಯಾರ. ವಿಮಾನ ನಿಲ್ದಾಣ ಉನ್ನತೀಕರಣದ ಹೆಸರಿನಾಗೆ ಅಕ್ಕಪಕ್ಕದ ರೈತ ಮಂದಿ ಜಮೀನನ್ನು ಕಬ್ಜಾ ಮಾಡಿಕೊಂಡು ಕಾಮಗಾರಿ ಮಾಡ್ಯಾರ. ಆದ್ರೆ ಯಾವುದು ಫಾಯ್ದಾ ಆಗಿಲ್ಲ. ಇಷ್ಟಾದ್ರೂ ಮಂದಿನ ಹೊತ್ತು ಬರೋ ಲೋಹದ ಹಕ್ಕಿಗಳು ಮಾತ್ರ ಇನ್ನ ಇತ್ತ ಸುಳಿದಿಲ್ಲ ಅನ್ನೋದೇ ಬ್ಯಾಸರ ಸಂಗತಿ ಆಗೈತಿ. ಕ್ಯಾಮ್ರಾಮನ್ ರವಿರಾಜ್ ಜೋಡಿ, ಶ್ರೀನಾಥ್ ಜೋಶಿ, ಸುವರ್ಣ ನ್ಯೂಸ್ 24/7 ಬೆಳಗಾವಿ. ಜಿಲ್ಲಾ ಖಜಾನೆಯಿಂದ ಕೋಟ್ಯಾಂತರ ರೂಪಾಯಿ ಕಬಳಿಸಿ ಭಾರಿ ಗೋಲ್ಮಾಲ್ ಮಾಡಿದ ಕೇಸ್ ಒಂದು ಶಿವಮೊಗ್ಗ ತಾಲೂಕು ಪಂಚಾಯಿತಿಯೊಳಗ ಬೆಳಕಿಗೆ ಬಂದೈತಿ. ಸಹಾಯಕ ಲೆಕ್ಕಾಧಿಕಾರಿ ಮೊಹರ್ ದುರ್ಬಳಕೆ ಮಾಡಿಕೊಂಡ ರೊಕ್ಕ ಲಪಟಾಯಿಸಿದ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ವಿರುದ್ಧ ಈಗ FIR ದಾಖಲಾಗೈತಿ. ಶಿವಮೊಗ್ಗ ತಾಲೂಕು ಪಂಚಾಯಿತಿಯೊಳಗ ಮೊಹರ್ ದುರ್ಬಳಕೆ ಮಾಡಿಕೊಂಡು ಜಿಲ್ಲಾ ಖಜಾನೆಯಿಂದ ಕೋಟಿ ರೊಕ್ಕ ಡ್ರಾ ಮಾಡಿದ್ದು ಬೆಳಕಿಗೆ ಬಂದೈತಿ. ಈ ಸಂಬಂಧ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ ಸಿದ್ದಪ್ಪ ಮತ್ತು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಸುರೇಶ್ ವಿರುದ್ಧ ಜಯನಗರ ಪೊಲೀಸ್ ಸ್ಟೇಷನ್ದಾಗ FIR ದಾಖಲಾಗೈತಿ. ತಾಲೂಕು ಪಂಚಾಯಿತಿ ಲೆಕ್ಕಾಧಿಕಾರಿ AN ಪ್ರಾಣೇಶ್ ದೂರಿನ ಮ್ಯಾಲ FIR ದಾಖಲಿಸಿದ್ದು ಸುಮಾರು 1 ಕೋಟಿಗಿಂತ ಹೆಚ್ಚಿಗೆ ರೊಕ್ಕ ಡ್ರಾ ಮಾಡ್ಯಾರ ಅಂತ ಆರೋಪ ಮಾಡ್ಯಾರ. ನನ್ನ ಗಮನಕ್ಕೆ ಬರದೇನೆ ಡೈರೆಕ್ಟ್ ಮಾಡಿರೋದ್ರಿಂದ ಬಿಲ್ಸ್ಗಳೆಲ್ಲ ಅಲ್ಲಿ ಟ್ರೆಜರಿ ಒಳಗಿದೆ, ಖಜಾನೆ ಒಳಗೆ. ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಏನು ರಿಕ್ವೆಸ್ಟ್ ಮಾಡಿದೆ ನಾನು ಎನ್ಕ್ವೈರಿ ಬಂದಾಗ ಅಂದರೆ, ಬಿಲ್ಗಳನ್ನು ನೀವು ತೊಗೊಂಡು ಬಂದರೆ ನಾನು ನೋಡ್ಬಿಟ್ಟು ಇಂಥದ್ದು ನನ್ನ ಸೈನ್ ಹೌದು ಅಲ್ಲ ಅಂತ ಹೇಳ್ತೀನಿ. ನಾನು ಬಿಲ್ ತರದೇನೆ ನೀವು ಹಾಗೆ ನನಗೆ ಕೇಳಿದ್ರೆ ನಂಗೆ ಹೇಳೋಕ್ಕೆ ಗೊತ್ತಾಗಲ್ಲ. ಬಿಲ್ ಸೀಸ್ ಮಾಡ್ಕೊಂಡು ಬನ್ನಿ ಅಂತ ಕೇಳಿದೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಅದು ಬಿಲ್ ಸೀಸ್ ಆದರೆ ಅದು ಅನುಕೂಲ ಅಂತ ಹೇಳ್ತೀನಿ. ಜಿಲ್ಲಾದಾಗ ನಡೆಯಕತ್ತಿರೋ ಅವ್ಯವಹಾರ ತಡಿಬೇಕಾಗಿದ್ದ ಇವನ ಇಂತಹ ನಾಚಿಕೆಗೇಡಿನ ಕೆಲಸ ಮಾಡ್ಯಾರ. ಆದ್ರೂ ಈ ಕಾನೂನು ಬಾಹಿರ ಕೆಲಸನ ಇಒ ಸಿದ್ದಪ್ಪ ಸಮರ್ಥನೆ ಮಾಡ್ಕೋತಾರ. ಇಒ ಸೀಲು ಹಾಕಿದ್ದೀನಿ, ಸೈನು ಹಾಕಿದ್ದೀನಿ, ಟ್ರೆಜರಿ ಆಫೀಸರ್ ಇಲ್ಲ ಅದು ಬೇಕು ಅಂತ ಅದನ್ನು ಹಾಕೊಳ್ಳಪ್ಪ, ನನಗೆ ಬಿಲ್ ಪಾಸ್ ಮಾಡಪ್ಪ, ಮಾಡದೆ ಕೊಟ್ಟಾರ. ಅವ್ರ ಸೈನ್ ಅಂತ ಬರಲ್ಲ, ಅಲ್ಲಿ ಅವ್ರ ಸೈನ್ ಹಾಕಿಲ್ಲ. ಸೈನ್ ಬಗ್ಗೆ ಮಾತಾಡಬೇಡಿ. ಓನ್ಲಿ ಬಂದಿರೋದಿಲ್ಲ ಸೀಲ್ ಅಷ್ಟೇ, ಅವ್ರದಲ್ಲ ಸೀಲದು. ಅಲ್ಲಿ ಇದು ಇಒ ಕಚೇರಿಯ ಲೆಕ್ಕಾಧಿಕಾರಿ ಸೀಲದು. ಒಟ್ನ್ಯಾಗ ಈ ಕೇಸ್ನ್ಯಾಗ ಬೇಲಿನ ಎದ್ದು ಹೊಲ ಮೇದಂಗಾಗೈತಿ. ಒಂದಿಷ್ಟ ಪ್ರಭಾವಿ ರಾಜಕಾರಣಿಗಳ ಒತ್ತಡಕ್ಕ ಸೊಪ್ಪು ಹಾಕದ ತನಿಖೆಗೆ ಮುಂದಾದ PSI ಚಿನ್ನಪ್ಪ ಅವರನ್ನ ದಿಢೀರ್ ಎತ್ತಂಗಡಿ ಮಾಡಿದ್ದು ಶಂಕೆ ಹುಟ್ಟುಹಂಗ್ ಮಾಡೈತಿ. ರಾಜೇಶ್ ಕಾಮತ್, ಸುವರ್ಣ ಸುದ್ದಿವಾಹಿನಿ, ಶಿವಮೊಗ್ಗ.